ವೀಕ್ಷಕರೇ ನಮಸ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಂತಹ ಒಂದು ಇನ್ಸಿಡೆಂಟ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ನಮ್ಮ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾ ಹಾಕ್ತಾ ಈ ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಿಲ್ಲ ವೀಕ್ಷಕರೇ, ಇವತ್ತು ನಾನು ಫ್ರೀಯಾಗಿದ್ದೆ. ಸಾಮಾನ್ಯವಾಗಿ ಫ್ರೀಯಾಗಿರುವಾಗೆಲ್ಲ ಜನ ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನು ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಹೀಗೆ ಒಂದು ನ್ಯೂಸ್ ಚಾನಲಲ್ಲಿ ಈ ಒಂದು ವಿಡಿಯೋ ಹಾಕಿದ್ರು. ನಾನು ಮೊದಲು ಈ ವಿಡಿಯೋದ ಬಿಗಿನಿಂಗಲ್ಲಿ ನಿಮಗೆ ಆ ಒಂದು ಕ್ಲಿಪ್ಪನ್ನು ಸಣ್ಣದಾಗಿ ಹಾಕಿದ್ದೀನಿ ನೋಡಿ. ಸೊ ಅಲ್ಲಿ ಏನೋ ಒಂದು ಇವೆಂಟ್ ನಡೀತಾ ಇರುತ್ತೆ. ಆ ಒಂದು ಇವೆಂಟ್ನಲ್ಲಿ ಸಾಕಷ್ಟು ಫಿಲ್ಮ್ ಡೈರೆಕ್ಟರ್ಸ್ ಅಂತೆ, ಹಾಗೆಯೇ ಪ್ರೊಡ್ಯೂಸರ್ಸ್ ಅಂತೆ, ಎಕ್ಸೆಟ್ರಾ ಸಾಕಷ್ಟು ಜನ ಅಲ್ಲಿರ್ತಾರೆ. ಈವನ್ ಸಾಕಷ್ಟು ಮೀಡಿಯಾದವರು ಸಹ ಇರ್ತಾರೆ. ಎದುರಿಗೆ ಮೈಕನ್ನು ಸಹ ಇಟ್ಟಿರ್ತಾರೆ. ನಂಗೆ ನೆನೆಸ್ಕೊಂಡ್ರೆ ನಗು ಬರ್ತಾ ಇದೆ. ಇದನ್ನು ಹೇಗೆ ನಾನು ನಿಮ್ಮ ಹತ್ರ ಹೇಳೋದು ಅಂತ. ಯಾಕಂದರೆ ಸಾಮಾನ್ಯವಾಗಿ ನೀವು ಆ ಕ್ಲಿಪ್ ನೋಡಿದಾಗ ನಿಮಗೂ ಅನಿಸುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಇದು. ಅಲ್ಲೇ ರಾಕ್ಲೈನ್ ವೆಂಕಟೇಶ್ರವರು ಹಾಗೆ ಜಯಮಾಲಾ ಅಮ್ಮ ಇಬ್ಬರು ಇರ್ತಾರೆ. ಇಬ್ಬರು ಮಾತಾಡೋಂಥ ಸಂದರ್ಭದಲ್ಲಿ ಎದುರಿಗೆ ಮೈಕ್ ಇಟ್ಟಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಒಂದಷ್ಟು ವಿಚಾರಗಳನ್ನು ಜಯಮಾಲಾ ಅವರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಏನೋ ಈಗ ಮಾಡಬೇಕಿತ್ತು, ಆಗ ಮಾಡಬೇಕಿತ್ತು, ಇದನ್ನು ನೀವು ಹೇಳಿದ್ರೆ ಸರಿ, ನಾನು ಹೇಳಿದ್ರೆ ಸರಿ ಆಗೋದಿಲ್ಲ ಅನ್ನೋಂಥ ಏನೋ ಒಂದಷ್ಟು ಮಾತುಗಳು, ಕೆಲವೊಂದು ಮಾತುಗಳು ಸ್ಪಷ್ಟತೆ ಇಲ್ಲ. ಇನ್ನು ಕೆಲವು ಮಾತುಗಳು ಮಾತ್ರ ತುಂಬ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ನಮಗೆಲ್ಲ ಗೊತ್ತಾಗ್ತಾ ಇದೆ. ಅದರಲ್ಲಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರನ್ನು ನೀವು ಹೊಗಳಿ ಮಾತಾಡಿ ಅಂತ. ಈ ರೀತಿ ಬಕೆಟ್ ಹಿಡಿಯುವಂಥ ಅವಶ್ಯಕತೆ ಇದೆಯಾ ಅಂತ ನಮ್ಮ ಪ್ರಶ್ನೆ. ಆ ಥರ ಹೇಳ್ಕೊಟ್ಟು ಮಾತಾಡಬೇಕಾ? ಅವರಿಗೆ ಹೊಗಳಿ ಮಾತಾಡಿದ್ರೇ ನಿಮ್ಮ ಕೆಲಸಗಳಾಗೋದಾ ಅಂತ ಪ್ರಶ್ನೆ ಅಷ್ಟೇ. ಯಾಕಂದರೆ ನಾವು ಕನ್ನಡ ಸಿನಿಮಾವನ್ನು ತುಂಬ ಗೌರವಿಸ್ತೀವಿ. ಹಾಗೆ ರಾಕ್ಲೈನ್ ವೆಂಕಟೇಶ್ ಅವರ ಸಿನಿಮಾವನ್ನು ಸಹ ನಾವು ನೋಡಿದ್ದೀವಿ. ಹಾಗೆಯೇ ನಮ್ಮ ಜಯಮಾಲಾ ಅಮ್ಮ ಅವರ ಸಿನಿಮಾಗಳನ್ನು ನೋಡ್ತಾ ಬಂದಿದ್ದೀವಿ. ಇನ್ನು ನಮ್ಮ ಡಿ.ಕೆ. ಶಿವಕುಮಾರ್ ಬಿಡಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಆದಂತಹ ಸ್ಥಾನಮಾನ ಇದೆ. ಬಟ್ ಈ ರೀತಿ ಅವರನ್ನು ಹೊಗಳಿ ಮಾತಾಡಿ ಅಂತ ಹೇಳ್ಕೊಡುವಂತಹ ಒಂದು ನೆಸೆಸಿಟಿ ಇದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಅಷ್ಟೇ. ಅದೇನೇ ಇರಲಿ ವೀಕ್ಷಕರೇ, ನಾನು ನಮ್ಮ ನಾಯಿ ಮರಿಗಳಿಗೆ ಒಂದಷ್ಟು ಬಿಸ್ಕೆಟ್ ಹಾಕ್ತಾ ಈ ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮಗೇನು ಅನಿಸುತ್ತೆ ಹೇಳಿ, ಇದ್ರ ಅವಶ್ಯಕತೆ ಇತ್ತಾ? ಅವರಿಗೆ ಹೊಗಳಿದ್ರೆ ಮಾತ್ರ ಇವರ ಕೆಲಸಗಳಾಗೋದಾ ಅನ್ನೋವಂಥದ್ದು. ಒಂದು ರೀತಿಯಲ್ಲಿ ನಾವು ಇನ್ನೂ ಮಾತಾಡಬೇಕು ಅಂತಂದರೆ ಒಂದು ರೀತಿ ಬಕೆಟ್ ಹಿಡಿಯುವಂಥ ಕೆಲಸ ಮಾಡಬೇಕಾ ಅಂತ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ವೀಕ್ಷಕರೇ ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಸಹ ಮಾಡಿ, ಮಿಸ್ ಮಾಡಿದ ಬೆಲ್ ಐಕಾನನ್ನು ಸಹ ಒತ್ತಿ. ಹಾಗೆಯೇ ನನ್ನ ಮುದ್ದಿನ ನಾಯಿಮರಿಗಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ಯಾಕಂದರೆ ಸಾಕಷ್ಟು ಬಾರಿ ನನ್ನ ವೀಡಿಯೋಸ್ಗಳಲ್ಲಿ ನನ್ನ ಎಲ್ಲ ನಾಯಿಮರಿಗಳನ್ನು ನಿಮಗೆ ನಾನು ತೋರಿಸಿದ್ದೀನಿ. ಇದರ ಬಗ್ಗೆಯೂ ಸಹ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.